ಆಕಾಶವಾಣಿ ವಿಶ್ವ ಹೋಮಿಯೋಪತಿ ದಿನದ ಸಂದರ್ಭದಲ್ಲಿ ವಿಜಯಪುರದ ಡಾಕ್ಟರ್ ರಶ್ಮಿ ಚಿತ್ವಾಡ್ಗಿ ಅವರೊಂದಿಗೆ ಸಂದರ್ಶಕರು MK ಶಿವಕುಮಾರ್. ಆತ್ಮೀಯ ಕೇಳಿದ್ರೆ, ಇವತ್ತು ನಮ್ಮ ಜೊತೆ ವಿಜಯಪುರದ ಡಾಕ್ಟರ್ ರಶ್ಮಿ ಚಿತ್ವಾಡ್ಗಿ ಅವರಿದ್ದಾರೆ. ಡಾಕ್ಟ್ರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ಡಾಕ್ಟ್ರೇ, ಇವತ್ತು ನಮ್ಮ ಸಂದರ್ಶನದ ವಿಷಯ ಏನಪ್ಪ ಅಂತ ಹೇಳಿದ್ರೆ ವಿಶ್ವ ಹೋಮಿಯೋಪತಿ ದಿನ. ಇದಕ್ಕೆ ಸಂಬಂಧಪಟ್ಟಂತೆ, ಈ ಹೋಮಿಯೋಪತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಇತಿಹಾಸವನ್ನು ಹೇಳ್ತೀರಾ ಸಂಕ್ಷಿಪ್ತವಾಗಿ? ಹೋಮಿಯೋಪತಿ ವೈದ್ಯ ಪದ್ಧತಿಯನ್ನು ಕಂಡುಹಿಡಿದು ಅದನ್ನು ದೇಶಾದ್ಯಂತ ಹರಡಿದ ಕೀರ್ತಿ ಜರ್ಮನಿಯ ಡಾಕ್ಟರ್ ಕ್ರಿಶ್ಚಿಯನ್ ಫ್ರೆಡ್ರಿಕ್ ಸ್ಯಾಮ್ಯುಯಲ್ ಹನಿಮನ್ ಅವರಿಗೆ ಅರ್ಪಿತ. ಈ ಹೋಮಿಯೋಪತಿ ಅಂದರೆ, ಹೋಮಿಯೋಪತಿ ಈಸ್ ಎ ಕಾಂಪ್ಲಿಮೆಂಟರಿ ಆರ್ ಆಲ್ಟರ್ನೇಟಿವ್ ಮೆಡಿಕಲ್ ಸಿಸ್ಟಮ್. It is based on the principle of like cures like, using highly diluted substances to stimulate the body's natural healing abilities. ಡಾಕ್ಟರ್ ಹನಿಮನ್ ಅವರು ಹುಟ್ಟಿದ್ದು ಏಪ್ರಿಲ್ 10, 1755. ಇವರ ತಂದೆಯ ಹೆಸರು ಕ್ರಿಶ್ಚಿಯನ್ ಗಾಟ್ಫ್ರೈಡ್ ಹನಿಮನ್. ಹಿ ವಾಸ್ ಎ ಪೇಂಟರ್. ತಾಯಿಯ ಹೆಸರು ಜೋಹನ್ನಾ ಕ್ರಿಸ್ಟಿನಾ. ಅವರ ಮೊದಲನೇ ಹೆಂಡತಿಯ ಹೆಸರು ಜೋಹನ್ನಾ ರಿಪೋಲ್ಟಿನ್ ಕುಚ್ಲರ್. ಎರಡನೇ ಹೆಂಡತಿಯ ಹೆಸರು ಮೇರಿ ಮೆಲಾನಿ ಹನಿಮನ್ ಅಂತ. ಇವರಿಗೆ 11 ಮಕ್ಕಳಿರುತ್ತಾರೆ. ಡಾಕ್ಟರ್ ಹನಿಮನ್ ಅವರ ಕುಟುಂಬದ ಮೂಲ ಕಸಬು ಮಡಿಕೆಗಳ ಮೇಲೆ ಕೆತ್ತನೆ ಮಾಡುವುದಾಗಿತ್ತಾದರೂ ಹನಿಮನ್ನರಿಗೆ ಚಿಕ್ಕಂದಿನಿಂದಲೂ 5ನೇ ವಯಸ್ಸಿನಲ್ಲೇ ಓದಲು ಬರೆಯಲು ಅವರ ತಂದೆ ಹೇಳುತ್ತಿದ್ದರು. ಚಿಕ್ಕಂದಿನಿಂದಲೂ ವೈದ್ಯನಾಗಲು ಆಸೆ ಪಡುತ್ತಿದ್ದರು. ಮನೆಯ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದಿದ್ದರೂ ವೈದ್ಯರಾಗಬೇಕೆಂಬ ಆಶೆಯನ್ನು ಸ್ನೇಹಿತರ ನೆರವಿನಿಂದ ಅಲೋಪತಿ ವೈದ್ಯ ಪದ್ಧತಿಯನ್ನು, ಅದರ ಜೊತೆಗೆ ಸ್ನಾತಕೋತ್ತರ MD ಪದವಿಯನ್ನು ಇವರು ಪಡೆದುಕೊಂಡರು. ಆಯಿತು ಡಾಕ್ಟ್ರೇ, ಇಷ್ಟೊತ್ತವರೆಗೂ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ದೀರಿ. ಹೋಮಿಯೋಪತಿಯನ್ನು ಯಾವ ಸಂದರ್ಭದಲ್ಲಿ ಪರಿಚಯಿಸ್ಕೊಡ್ಲಾಯಿತು ಜನಗಳಿಗೆ, ತಿಳಿಸ್ಕೊಡ್ತೀರಾ? ಸರ್, ಡಾಕ್ಟರ್ ಹನಿಮನ್ ರವರು MD ಸ್ನಾತಕೋತ್ತರ ಪದವಿ ಪಡೆದು ತಾವು ವೈದ್ಯ ಪದ್ಧತಿಯನ್ನು ಪ್ರಾರಂಭಿಸಿದರೂ ಕೂಡ ಅವರು ಔಷಧಗಳನ್ನು ನೀಡಿದರು. ಅವರು ಈ ಔಷಧಿಯಿಂದ ತೊಂದರೆ ಆಗುತ್ತೇನೋ ಎಂದು ಅನುಮಾನ ಪಡುತ್ತಿದ್ದರು. ಯಾಕೆಂದರೆ ಆಗಿನ ಕಾಲದಲ್ಲಿ ಬಹಳಷ್ಟು ಕ್ರೂರ ಚಿಕಿತ್ಸೆಗಳಿದ್ದವು. ಆ ಪದ್ಧತಿಗಳು ಕೂಡ ಅವರು ನೋಡಿ ಮನನೊಂದು ಅವರು ಈ ವೈದ್ಯ ಪದ್ಧತಿಗೆ ವಿದಾಯ ಹೇಳಿಬಿಟ್ರು. ಅವರು ಬಹುಭಾಷಾ ಅಂದರೆ 14 ಭಾಷೆಗಳನ್ನು ಬಲ್ಲವರಾಗಿದ್ದರು. ಆ 14 ಭಾಷೆಗಳಿಂದ ಅವರು ಭಾಷಾಂತರ ವೃತ್ತಿಗೆ ಕೈ ಹಾಕಿದರು. ಈ ರೀತಿ ಅವರು ಭಾಷಾಂತರ ವೃತ್ತಿ ಮಾಡುತ್ತಿರುವಾಗ ಡಾಕ್ಟರ್ ಕುಲೆನ್ಸ್ ಅವರ ಪುಸ್ತಕ ಒಂದು ಭಾಷಾಂತರ ಮಾಡುತ್ತಿದ್ದರು. ಆ ಮಾಡುತ್ತಿರುವಾಗ ಕ್ವಿನೈನ್ ಮಲೇರಿಯಾ ರೋಗಕ್ಕೆ ಉತ್ತಮ ಔಷಧಿ ಎಂದು ಹೇಳಲಾಗಿತ್ತು. ಈ ಸತ್ಯವನ್ನು ಅರಿಯುವ ಪ್ರಯತ್ನದಲ್ಲಿ ಅವರು ರೋಗಿಗಳ ಮೇಲೆ ಈ ಔಷಧಿಯನ್ನು ಪ್ರಯೋಗಿಸದೆ ಆರೋಗ್ಯವಂತರ ಮೇಲೆ ಪ್ರಯೋಗ ಮಾಡಲು ಶುರು ಮಾಡಿದರು. ಅಲಾಂಗ್ ವಿತ್ ಅವರು ತಮ್ಮ ಮೇಲೇ ಆ ಕ್ವಿನೈನ್ ಔಷಧಿಯನ್ನು ತೆಗೆದುಕೊಂಡಾಗ ಅದರಿಂದ ಜ್ವರಗಳು ಬಂತು. ಅದರಿಂದ ಅವರು ಇನ್ನೂ ಆಶ್ಚರ್ಯವಾಯಿತು. ಅದರಿಂದ ಇದು ಏಕೆ ಆರೋಗ್ಯವಂತನ ಮೇಲೆ ಈ ಥರ ಸಿಂಪ್ಟಮ್ಸ್ ಬರುತ್ತಿದೆ ಅಂತ ಹೇಳಿಬಿಟ್ಟು ಇನ್ನೂ ಅವರು ಆರೋಗ್ಯವಂತರ ಬೇರೆ ಬೇರೆ ಆರೋಗ್ಯವಂತರಿಗೆ ಅವರು ಕೊಡಲು ಶುರು ಮಾಡಿ ಅವರಿಗೂ ಕೂಡ ಈ ಜ್ವರ ಬರಲಿಕ್ಕೆ ಶುರುವಾಯಿತು. ಅದರಿಂದ ಅವರು ತುಂಬ ಗಂಭೀರವಾಗಿ ಆಲೋಚನೆಗೊಳಗಾದರು. ಅದರಿಂದ ಅವರು ಬರುವ ಸಿಂಪ್ಟಮ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಒಂದು ಔಷಧಿಯಿಂದ ಏನಾಗುತ್ತೆ ಅಂತ ಮನವರಿಕೆ ಮಾಡಿಕೊಂಡು ಅದರಿಂದ ಭಾಳಷ್ಟು ಸಿಂಪ್ಟಮ್ಸ್ಗಳು ಬಂದಾಗ ಅವುಗಳಿಂದ ಈ ಕಲೆಕ್ಟೆಡ್ ಮೆಡಿಸಿನ್ ಅಲಾಂಗ್ ವಿತ್ ಇಟ್ಸ್ ಸಿಂಪ್ಟಮ್ಸ್ ಅಂತ ಹೇಳಿಬಿಟ್ಟು ಅವರು ಹಾಗೆ ಬರಿತಾ ಹೋದರು. ಭಾಳಷ್ಟು ಗ್ರಂಥಗಳು ಬರಿತಾ ಹೋದರು. ಸೊ ಇದರಿಂದ ಅವರಿಗೆ ಅನ್ನಿಸ್ತು, ಈ ಕ್ವಿನೈನ್ ಪ್ರಯೋಗಿಸಿದಾಗ ಸಿಮಿಲಿಯಾ ಸಿಮಿಲಿಬಸ್ ಕ್ಯೂರೆಂಟರ್ ಅಂದರೆ ಉಷ್ಣಂ ಉಷ್ಣೇನ ಸಾಮ್ಯತಿ ಅದಕ್ಕೆ ದಾರಿ ಕಲ್ಪಿಸಿತು.
1796ರಲ್ಲಿ ಹೋಮಿಯೋಪತಿ ವೈದ್ಯ ಪದ್ಧತಿಯನ್ನು ಪ್ರಪಂಚಕ್ಕೆ ಅವರು ಅರ್ಪಿಸಿದರು. ಇದೇ ಥರ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ, ಒಂದು ಸಲ ಅವರು ಟೀ ಡಿಕಾಕ್ಷನ್ ಕುಡಿತಿದ್ರು. ಸೊ ಕುಡಿದ ಮೇಲೆ ಅವರಿಗೆ ಸ್ವಲ್ಪ ಟೈಮ್ ಆದಮೇಲೆ ಅದಕ್ಕೆ ಬರುವ ಇನ್ ದ ಸೆನ್ಸ್ ಅಸ್ತಮಾ ಸಿಂಪ್ಟಮ್ಸ್ಗಳು, ರೋಗ ಲಕ್ಷಣಗಳು ಕಡಿಮೆ ಆಗಲಿಕ್ಕೆ ಶುರುವಾದವು. ಸೊ ಅದರಿಂದ ಅವರು ಡಿಕಾಕ್ಷನ್ ಮಾಡಿದ ಪಾತ್ರೆಯನ್ನೇ ತರಿಸಿಬಿಟ್ಟು ಅದನ್ನು ನೋಡಿದಾಗ ಅದರಲ್ಲಿ ಜಿರಳೆ ಇತ್ತು. ಆ ಜಿರಳೆಯನ್ನು ನೋಡಿಬಿಟ್ಟು ಅವರಿಗೆ ಇನ್ನೂ ಆಶ್ಚರ್ಯ ಆಯಿತು. ಇದನ್ನು ಅದೇ ಜಿರಳೆಯನ್ನೇ ಅವರು ತಗೊಂಡು ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡಿದರು. ಸೊ ಮಾಡಿಬಿಟ್ಟು ಅದನ್ನು ಬ್ಲಟಾ ಓರಿಯೆಂಟಾಲಿಸ್ ಅಂತ ಹೇಳಿಬಿಟ್ಟು ಅದನ್ನು ಆ್ಯಸ್ ಎ ಮೆಡಿಸಿನ್ಸ್ ರೆಡಿ ಮಾಡಿ ಅದನ್ನು ಅವರು ಅಸ್ತಮಾಕ್ಕೆ ಅವರು ದೇಶಾರ್ಪಣೆ ಮಾಡಿದರು. ಅದು ದಟ್ ಈಸ್ ವೆರಿ ಗುಡ್ ರೆಮಿಡಿ ಫಾರ್ ದ ಅಸ್ತಮಾ. ಬಟ್ ಅದನ್ನು ಆ್ಯಸ್ ಎ ಮದರ್ ಟಿಂಕ್ಚರ್ ಆಗಿ ಅದನ್ನು ಉಪಯೋಗಿಸಿದಾಗ ಇನ್ನೂ ಅದರಿಂದ ಲಾಭಗಳು ಉಂಟಾಗಲಿಕ್ಕೆ ಶುರುವಾದವು. ಈ ರೀತಿ ಅವರು ಹಲವಾರು ಔಷಧಿಗಳನ್ನು ಪರಿಶೋಧಿಸಿ ಆರೋಗ್ಯವಂತ ವ್ಯಕ್ತಿಗಳಿಗೆ ಔಷಧಿ ಸೇವಿಸಲು ಕೊಟ್ಟು ವ್ಯಾಧಿಯ ಲಕ್ಷಣಗಳನ್ನು ಗಮನಿಸ್ತಾ ಹೋದರು. ಅದೇ ಪ್ರಯತ್ನದಲ್ಲಿ ಅವರು ಮುನ್ನಡೆದು ಅವರು ಬರೆದ ಅನೇಕ ಹೋಮಿಯೋಪತಿ ಪದ್ಧತಿಯ ವ್ಯಾಧಿಗಳನ್ನು ಬೇರು ಸಮೇತ ಸಂಪೂರ್ಣವಾಗಿ ಗುಣಪಡಿಸಲು ಸಹಾಯವಾಗಿದೆ. ಇದರ ಜೊತೆಗೆ ಇನ್ನೊಂದು ನನ್ನ ಸ್ವಂತ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾನು ಸೆಕೆಂಡ್ ಇಯರಲ್ಲಿದ್ದೆ. ಸೆಕೆಂಡ್ ಇಯರಲ್ಲಿದ್ದಾಗ ನನಗೆ ಒಂದು ಮೆಡಿಕಲ್ ಸೆಕೆಂಡ್ ಇಯರ್ ನನಗೆ ಕೈ ಮೇಲೆ ಒಂದು ವಾಟ್ ಆಗಿತ್ತು. ಒಂದು ಕ್ಯೂರಿಯಾಸಿಟಿ, ಅವ್ರದ್ದೆಲ್ಲ ಹಿಸ್ಟ್ರಿ ಅದನ್ನೆಲ್ಲ ನೋಡಿಬಿಟ್ಟು ಇದನ್ನು ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ ಸ್ವಂತ ಸೆಲ್ಫ್ ಮೆಡಿಸಿನ್ ನಾನು ತಗೊಂಡಾಗ ನನ್ನ ಕೈ ತುಂಬ ವಾಟ್ಸ್ಗಳಾಗ್ಬಿಡ್ತು, ಇಲ್ಲಿಂದ ಇಲ್ಲಿ ಮಟ್ಟ ಒಂದೇ ವಾಟಿಂದ. ಸೊ ನನಗೆ ಸ್ವಲ್ಪ ಗಾಬರಿ ಆಯಿತು, ಇದು ಏನಾಯಿತು ಅಂಥೇಳಿ ಒಬ್ಬ ಸರ್ಜನ್ಗೆ ಕೇಳಿದೆ ನಾನು. ಒಬ್ಬರು ನಮ್ಮ ರಿಲೇಷನ್ ಸರ್ಜನ್ ಇದ್ದರು. ಸೊ ಅವ್ರಿಗೆ ಕೇಳಿದಾಗ ಇಲ್ಲ, ಇದು ಆಪ್ರೇಟ್ ಮಾಡಬೇಕು ಅಂತ ಹೇಳಿದರು. ಸೊ ನಾನು ಮೆಡಿಸಿನ್ನ ತಗೊಳ್ಳೋದು ಬಿಟ್ಬಿಟ್ಟೆ, ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಸೊ ಮೆಡಿಸಿನ್ ತಗೊಳ್ಳೋದು ಬಿಟ್ಟ ಮೇಲೆ ಅದು ಎಲ್ಲ ವಾಟ್ಗಳು ತಂತಾನೇ ಉದುರಿ ಹೋಗ್ಬಿಟ್ಟು ಒಂದು ಗಾಯ ಸಹ ಉಳಿಯಲಿಲ್ಲ. ಸೊ ಅವಾಗ ನನಗೆ ಅನ್ನಿಸ್ತು ಇದು ಓವರ್ ಡೋಸ್ ಆಗಿದೆ ಕೊಡುವಾಗ. ದಟ್ ಮೆಡಿಸಿನ್ ಈಸ್ ಕರೆಕ್ಟ್ ಮೆಡಿಸಿನ್, ಬಟ್ ಅದು ಓವರ್ ಡೋಸ್ ಅಗ್ರವೇಷನ್ ಅಂತ ಹೇಳ್ತೀವಿ ಅದನ್ನು. ಸೊ ಅದು ಬಿಟ್ಟಾಗ ಎಲ್ಲ ನನ್ನ ವಾಟ್ಸ್ಗಳು ಹೋಗ್ಬಿಟ್ಟು, ಇದು ನನ್ನ ಸ್ವಂತ ಅನುಭವ. ಯಾವ ರೀತಿ ಅವರು ಪ್ರಯೋಗ ಮಾಡಿಕೊಂಡು ಮೆಡಿಸಿನ್ಸ್ ಕಂಡುಹಿಡಿದ್ರು, ಬಟ್ ಇದು ಆಮೇಲೆ ಆ್ಯಸ್ ಎ ಕ್ಯೂರಿಯಾಸಿಟಿಯಿಂದ ನಾನು ಈ ಥರ ಮಾಡಿದ್ದು. ಸೊ ಇದರಿಂದ ನಾವು ಹೇಳ್ಬೋದು, ದೀಸ್ ಮೆಡಿಸಿನ್ಸ್ ಆರ್ ಇನ್ಸ್ಟೆಡ್ ಆಫ್ ದ ಸರ್ಜರಿ ಕ್ಯಾನ್ ಕ್ಯೂರ್ ದ ಡಿಸೀಸಸ್ ಅಂತ ಹೇಳ್ಬೋದು. ಡಾಕ್ಟ್ರೇ, ಈ ಒಂದು ಹೋಮಿಯೋಪತಿ ಚಿಕಿತ್ಸೆನಲ್ಲಿ ಎಲ್ಲ ಕಾಯಿಲೆಗಳಿಗೂ ಉಪಶಮನ ಆಗತ್ತಾ, ವಾಸಿ ಮಾಡ್ಬೋದಾ? ಎಲ್ಲ ಕಾಯಿಲೆಗಳಿಗೂ ಇದೆ ಮೆಡಿಸಿನ್ಸ್ ಇದೆ, ಬಟ್ ಇಟ್ ಡಿಪೆಂಡ್ಸ್ ಅಪಾನ್ ದ ಪೆಕ್ಯುಲಿಯರ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆ ಅಟ್ಮಾಸ್ಫಿಯರ್ ಬೇಕಾಗುತ್ತೆ. ಅಂದರೆ ಮೇನ್ ಡಿಸೀಸ್ಡ್ ಪರ್ಸನ್ಸ್ದು ಹಿಸ್ಟ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಹಿಸ್ಟ್ರಿ ಒಂದು ವೇಳೆ ಪ್ರಾಪರಾಗಿ ನಾವು ತಗೊಂಡಿದ್ವಿ ಅಂತಂದರೆ, ಈಗ ಬೇರೆ ವೈದ್ಯ ಪದ್ಧತಿಯಲ್ಲಿ ಒಂದು ಮೆಡಿಸಿನ್ಗೆ, ಒಂದು ಡಿಸೀಸ್ಗೆ ಇನ್ನೊಂದು ಮೆಡಿಸಿನ್, ಈ ಡಿಸೀಸ್ಗೆ ಇನ್ನೊಂದು ಮೆಡಿಸಿನ್, ಆ ಥರ ಇರಲ್ಲ ಇಲ್ಲಿ. ಒಂದು ಮೆಡಿಸಿನ್ ಇಟ್ ಕ್ಯಾನ್ ಕ್ಯೂರ್ ದ ಮೆನಿ ಡಿಸೀಸಸ್. ಅಷ್ಟು ಅದು ಪರಿಣಾಮಕಾರಿಯಾಗಿರ್ತವೆ. ಆದರೆ ಇದರಿಂದ ಬೇರೆ ಸೈಡ್ ಇರುವ ಆರ್ಗನ್ಸ್ ಆಗಲಿ, ಬೇರೆ ಪ್ಲೇಸ್ ಆಗಲಿ ಅಲ್ಲಿ ಹಾನಿಕರ ಮಾಡಲ್ಲ. ಸೈಡ್ ಎಫೆಕ್ಟ್ಸ್ ಇರಲ್ಲ ಇದಕ್ಕೆ. ಬಟ್ ಇಟ್ ಕ್ಯೂರ್ಸ್ ದ ಮೆನಿ ಡಿಸೀಸಸ್. ಎಲ್ಲದರಲ್ಲೂ ಇದೆ. ಬಟ್ ತುಂಬ ಎಮರ್ಜೆನ್ಸಿ ಡಿಸೀಸಲ್ಲಿ ಮಾತ್ರ ನಮ್ಗೆ ಹೇಳಲಿಕ್ಕಾಗಲ್ಲ. ಬಟ್ ಆದರೂ ಕೆಲವ್ರದ್ದು ಅನಿಸಿಕೆ ಏನಿದೆ ಅಂದರೆ, ಇದು ಹಳೆ ರೋಗಗಳಿಗೆ ಮಾತ್ರ ಈ ಮೆಡಿಸಿನ್ ಉಪಯೋಗ ಇದೆ. ಹಾಗೇನಿಲ್ಲ.
ಇದು ಅಕ್ಯೂಟ್ ಡಿಸೀಸ್ ಅದು ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಡಿಸೀಸ್ ಅಂತ ಹೇಳಿದಾಗ ಅಕ್ಯೂಟ್ ಡಿಸೀಸಸ್ಗೂ ಇದೆ, ಕ್ರಾನಿಕ್ ಡಿಸೀಸಸ್ಗೂ ಟ್ರೀಟ್ಮೆಂಟ್ ಇದೆ. ಬಟ್ ಇದು ಕೂಡ ಹಲವಾರು ಸಾಂಕ್ರಾಮಿಕ ರೋಗಗಳು ಬಂದಾಗ ತುಂಬ ಇದು ಸಹಾಯ ಮಾಡಿದೆ. ಚಿಕನ್ ಗುನ್ಯ ಆಗಿರ್ಬೋದು, ಮೆದುಳು ಜ್ವರ ಆಗಿರ್ಬೋದು, ಹಂದಿ ಜ್ವರ ಆಗಿರಬಹುದು, ಈವನ್ ಕೋವಿಡ್ನಲ್ಲಿ ಕೂಡ ಇದು ತುಂಬ ತುಂಬ ಸಹಾಯ ಮಾಡಿದೆ. ಬಹಳಷ್ಟು ಮಾರಣಾಂತಿಕದಿಂದ ಇದು ಸರ್ವೈವ್ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಈವನ್ ಕೋವಿಡಲ್ಲಿ ಒಂದು ಸೆಂಟ್ರ್ ಕೊಟ್ಟಾಗ ಇದರಲ್ಲೂ ಕೂಡ ಪಾಸಿಟಿವ್ ಕೇಸಸ್ ಬಂದಾಗ ಕೂಡ ಇದರಿಂದ ನಾನು ಸ್ವಂತ ಕೆಲವು ಕೇಸ್ಗಳನ್ನು ನಾನು ಟ್ರೀಟ್ ಮಾಡಿದ್ದೀನಿ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಟ್ರೀಟ್ ಮಾಡಿ ವಾಸಿ ಆಗಿದೆ. ಹೌದು. ಡಾಕ್ಟ್ರೇ, ಹೇಳಿದ್ರಿ ಕೆಲವಾರು ಕಾಯಿಲೆಗಳಿಗೆ ಇದು ಭಾಳ ಒಳ್ಳೆ ಚಿಕಿತ್ಸೆ ಅಂತೇಳಿ, ಕೋವಿಡ್ ಅಂತ ಸಂದರ್ಭದಲ್ಲೂ ಕೂಡ ತಾವು ಹೇಳಿದ್ರಿ. ಆದರೆ ಜನಗಳಿಗೆ ಇವತ್ತು ಕೂಡ ಹೋಮಿಯೋಪತಿ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಅಂತ ಅನಿಸುತ್ತೆ. ಒಬ್ಬ ವೈದ್ಯರಾಗಿ ತಾವು ಏನು ಹೇಳ್ತೀರಿ ಈ ಸಂದರ್ಭಕ್ಕೆ? ಕಂಪೇರಿಂಗ್ ನನ್ನ ಒಪಿನಿಯನ್ ಪ್ರಕಾರ ಹೋಮಿಯೋಪತಿ ಈಸ್ ದ ಆ್ಯಕ್ಚುಲಿ ಟಫ್. ಡಯಾಗ್ನೋಸಿಸ್ ಈಸ್ ವೆರಿ ಟಫ್ ಆ್ಯಂಡ್ ಸಿಂಪ್ಟಮ್ಸ್ ಆರ್ ಮೆನಿ. ಸಿಂಗಲ್ ರೆಮಿಡಿ ಇಟ್ ವರ್ಕ್ಸ್. ಸೊ ಅದನ್ನು ಅವರು ತುಂಬ ಭಾಳ ಪ್ರಯತ್ನಪಟ್ಟು ಡಿಸೀಸ್ ಏನಿದೆ, ಸಿಂಪ್ಟಮ್ಸ್ ಏನಿದೆ, ಅಗ್ರವೇಷನ್ ಇದೆ, ಅಟ್ಮಾಸ್ಫಿಯರ್ ಏನಿದೆ, ಮೆಂಟಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಫಿಸಿಕಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಪ್ರತಿಯೊಂದೂ ಹೋಲ್ ಬಾಡಿ ಸಿಂಪ್ಟಮ್ಸ್ಗಳು ಇದ್ರ ಹಿಸ್ಟ್ರಿ ಸ್ವಲ್ಪ ದೊಡ್ಡದಾಗಿರುತ್ತೆ. ಬಟ್ ಆ ಹಿಸ್ಟ್ರಿ ತಗೊಳ್ಳುವಾಗನೇ ವಿ ಕ್ಯಾನ್ ಸೇ ದಟ್ ಇದಕ್ಕೆ ಈ ಮೆಡಿಸಿನ್ ಎಸ್ಪೆಷಲಿ ಒಂದು ಪೆಕ್ಯುಲಿಯರ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಈವನ್ ಸಿಂಗಲ್ ರೆಮಿಡಿ, ಸಿಂಗಲ್ ಡೋಸ್ ಇಟ್ ಹೆಲ್ಪ್ಸ್ ಎ ಲಾಟ್. ಮಯಾಸಮ್ಸ್ ಅಂತ ಬರುತ್ತೆ ಇದರಲ್ಲಿ, ಆ ಮಯಾಸ್ಮೆಟಿಕಲ್ ಡ್ರಗ್ಸ್ ಅಂತ ಕೂಡ ಇರುತ್ತೆ ಅಲ್ಲಿ. ಈ ಭಿನ್ನ ಪೇಷಂಟ್ಸದ್ದು ಸಿಂಪ್ಟಮ್ಸ್ಗಳನ್ನು ನಾವು ಆಬ್ಸರ್ವೇಷನ್ನಿಂದ ಕೆಲವೊಂದು ಮೆಡಿಸಿನ್ಸ್ ಇರ್ತವೆ ಇದಕ್ಕೆ. ಈ ರೀತಿಗೆ ಎಲ್ಲ ರೀತಿಯಿಂದಲೂ ಕೂಡ ಈ ಔಷಧಿ ಹೆಲ್ಪ್ ಮಾಡ್ತದೆ ಅಂತ ಹೇಳ್ತೀನಿ ನಾನು. ಇನ್ನು ಕೆಲವೊಂದು ಕಾಯಿಲೆಗಳಿಗೆ ಇವತ್ತು ಕೂಡ ನಮ್ಮಲ್ಲಿ ಚಿಕಿತ್ಸೆ ಇಲ್ಲ. ಉದಾಹರಣೆಗೆ ಕಿಡ್ನಿ ಫೇಲ್ಯೂರ್ ಆದಾಗ ಮತ್ತು ಈ ಕ್ಯಾನ್ಸರ್ ಅಂಥ ಸಂದರ್ಭಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ನಮ್ಮ ಹೋಮಿಯೋಪತಿ ಎಷ್ಟು ಮಟ್ಟಿಗೆ ಸೂಕ್ತ? ಇಲ್ಲ ಸರ್, ಇದೆ, ಟ್ರೀಟ್ಮೆಂಟ್ ಇದೆ. ಕೆಲವು ವಿಷಯದಲ್ಲಿ ಕೆಲವು ವೈದ್ಯ ಪದ್ಧತಿನಲ್ಲಿ ಇಲ್ಲ. ಎಸ್ಪೆಷಲಿ ಕಾಮಣಿ ಅಂತ ಏನು ಹೇಳ್ತಾರಲ್ಲ, ಅದರಲ್ಲಿ ಕೆಲವು ಫ್ಲೂಯಿಡ್ಸ್ ಮಾತ್ರ ಕೊಡ್ಬೋದು, ಆ್ಯಂಟಿಬಯೋಟಿಕ್ಸ್ ಮಾತ್ರ ಕೊಡ್ಬೋದು. ಬಟ್ ಹೋಮಿಯೋಪತಿನಲ್ಲಿ ಇಟ್ ಹ್ಯಾಸ್ ಕ್ಯೂರ್ಡ್ ಎ ಲಾಟ್. ಹಾಂ, ಅದರಲ್ಲೂ ಇದೆ. ಈವನ್ ಕ್ಯಾನ್ಸರಸ್ ಪೇಷಂಟ್ಸ್ಗಳಲ್ಲೂ ಇದೆ. ಇನ್ನು ಪ್ರತಿಯೊಂದು ನನ್ನ ಮನೆಯದೇ ಹೇಳ್ತೀನಿ ಅಂತಿಲ್ಲ. ನನ್ನ ಅಂಕಲ್ಗೆ ಬೇಸ್ ಆಫ್ ದ ಟಂಗ್ ಕ್ಯಾನ್ಸರ್ ಆಗಿತ್ತು. ಸೊ ಈವನ್ ಇದು ಕೂಡ ಐ ಹ್ಯಾವ್ ಟ್ರೈಡ್. ಬಟ್ ಒಂದು ಏನಂದರೆ ದಟ್ ವಾಸ್ ದ ಥರ್ಡ್ ಸ್ಟೇಜ್ ಆದಮೇಲೆ ಅದು ಕೊಟ್ಟಾಗ, ಬಟ್ ಈ ಒಂದು 3 months ಹಿ ಸರ್ವೈವ್ಡ್, ಹಿ ವಾಕ್ಡ್. ಆ್ಯಕ್ಚುಲಿ ಅಲ್ಲಿ ಯಾವ ರೀತಿ ಬ್ಲಡ್ ಇರುತ್ತೆ, ಇಟ್ ಡಿಪೆಂಡ್ಸ್. ಬಟ್ ಕ್ಯಾನ್ಸರಸ್ ಪೇಷಂಟ್ಗೂ ಇದು ಮೆಡಿಸಿನ್ ಇದೆ ಅಂತ ನಾನು ಹೇಳ್ತೀನಿ. ಬಟ್ ಡಯಾಗ್ನೋಸಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸಿಂಪ್ಟಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಹಿಯರ್. ದಟ್ ವೇ ಹೌ ಟು ಸಿ ಆ್ಯಂಡ್ ಗಿವ್. ಡಾಕ್ಟ್ರೇ, ಈಗ ಪದೇ ಪದೇ ತಾವು ಹೇಳ್ತಾ ಇದ್ದೀರಿ ಡಯಾಗ್ನೈಸ್ ಮಾಡೋದು ಅಂತೇಳಿ. ಈ ಹೋಮಿಯೋಪತಿಗೆ ಸಂಬಂಧಪಟ್ಟಂತೆ ಡಯಾಗ್ನೈಸಿಗೆ ಬೇರೆ ಸಿಸ್ಟಮ್ ಏನಾದರೂ ಇದೆಯಾ? ಇಲ್ಲ, ಇದು ಕೇಸ್ ಹಿಸ್ಟ್ರಿ ತಗೊಳ್ಳುವಾಗೇ ವಿ ವಿಲ್ ಡಯಾಗ್ನೋಸ್ ಎಲ್ಲ ಮೆಥಡ್ಗಳಲ್ಲಿ ಏನು ಮ್ಯಾನೇಜ್ಮೆಂಟ್ ಡಯಾಗ್ನೋಸಿಸ್ ಇರ್ತವೋ ಆ ರೀತಿಯಾಗಿ ಇಲ್ಲೂ ಕೂಡ ನಾವು ಎಲ್ಲ ರೀತಿಯ ಲ್ಯಾಬ್ರೋಟರಿ ಟೆಸ್ಟ್ಗಳು, ಎಕ್ಸ್ರೇಸ್ಗಳು, ಸ್ಕ್ಯಾನಿಂಗ್ ಎಲ್ಲ ಪದ್ಧತಿಗಳನ್ನು ಫಾಲೋ ಮಾಡ್ತದೆ. ಬಟ್ ಮೇನ್ ಇಟ್ ಡಿಪೆಂಡ್ಸ್ ಅಪಾನ್ ದ ಸಿಂಪ್ಟಮ್ಸ್. ಮತ್ತು ಡಾಕ್ಟ್ರೇ, ಒಂದು ಏನು ಸಾರ್ವಜನಿಕರಲ್ಲಿ ಅಭಿಪ್ರಾಯ ಅಂತ ಹೇಳಿದ್ರೆ, ಈ ಹೋಮಿಯೋಪತಿನಲ್ಲಿ ಎಲ್ಲದಕ್ಕೂ ಒಂದೇ ಥರದೇ ಗುಳಿಗೆ ಕೊಡ್ತಾರೆ ಅಂತ. ಇದು ನಿಜನಾ? ಇಲ್ಲ ಸರ್, ಅದು ನೋಡಲಿಕ್ಕೆ ಒಂದೇ ಥರ ಇರುತ್ತೆ. ಬಟ್ ಅದರಲ್ಲಿ ಸೈಜಸ್ಗಳು ಕೂಡ ಬೇರೆ ಇರುತ್ತೆ. ಬಟ್ ಇದಕ್ಕೆ ಹೆಸರುಗಳೆಲ್ಲ ಬೇರೆ ಬೇರೆ ಇರ್ತವೆ. ನೋಡಲಿಕ್ಕೆ ಮಾತ್ರ ಸೇಮ್ ಇರುತ್ತೆ, ಬಟ್ ಒಂದೇ ಥರ ಗುಳಿಗೆ ಅಲ್ಲ ಅದು. ಎಷ್ಟು ವೆರೈಟಿ ಇರ್ಬೋದು ಡಾಕ್ಟ್ರೆ? ತುಂಬ ಇದೆಯಾ
ನಮ್ಮ ಇಂಗ್ಲೀಷ್ ಮೆಡಿಸಿನಲ್ಲಿ ಇದ್ದ ಹಾಗೆ? ಹೌದು ಹೌದು ಸರ್. ಹಾಂ, ತುಂಬ ಇದೆ, ತುಂಬ ಇದೆ. ಇನ್ ದ ಸೆನ್ಸ್ ಇದರಲ್ಲಿ ಬಯೋಕೆಮಿಕ್ ಅಂತ ಕೂಡ ಬರುತ್ತೆ. ಇದು ಸಣ್ಣ ನವಜಾತ ಶಿಶುವಿನ ಹಿಡಿದು ಮಕ್ಕಳಿಗೆ, ಮಹಿಳೆಯರಿಗೆ, ವೃದ್ಧರಿಗೆ, ಅಲ್ಲಿಂದ ಅಲ್ಲಿ ಮಟ್ಟ ನಾವು ಎಲ್ಲರಿಗೂ, ಎಲ್ಲ ವಯಸ್ಸಿನವರಿಗೂ ಮೆಡಿಸಿನ್ಸ್ ಇದೆ, ಎಲ್ಲ ಡಿಸೀಸಸ್ಗಳಿಗೂ ಇದೆ. ಬಟ್ ಇದರಲ್ಲಿ ನಾವು ರೋಗಗಳನ್ನು ಸರಳವಾಗಿ, ಸೌಮ್ಯವಾಗಿ, ತ್ವರಿತವಾಗಿ ಇದನ್ನು ನಾವು ದುಷ್ಪರಿಣಾಮಗಳಿಲ್ಲದೆ ಸಂಪೂರ್ಣ ರೋಗ ನಿರ್ಮೂಲನೆ ಮಾಡಬಹುದು ಅಂತ ನಾನು ಹೇಳ್ಬೋದು. ಡಾಕ್ಟ್ರೇ, ನನ್ನ ಪ್ರಶ್ನೆ ಏನಂದರೆ, ಇವತ್ತೂ ಕೂಡ ಜನಗಳಿಗೆ ಹೋಮಿಯೋಪತಿ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಇದಕ್ಕೇನು ಕಾರಣ ಅಂತ? ಇಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗ್ತದೆ. ಕೆಲವರಲ್ಲಿ ಏನಿದೆ, ಇದು ಸ್ಲೋ ಕ್ಯೂರ್ ಮಾಡ್ತದೆ ಅಂತ, ಅದು ಒಂದು ಮೆಂಟಾಲಿಟಿ ಇಟ್ಕೊಂಡು ನಾವು ಇದನ್ನ ಮಾಡಲಿಕ್ಕೆ ಹಿಂಜರಿತಾರೆ ಜನ. ಬಟ್ ನಾನು ಬಿಗಿನಿಂಗಲ್ಲಿ ಹೇಳಿದೆ, ಇದು ನಾವು ತುಂಬ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಎಲ್ಲದಕ್ಕೂ ಎಲ್ಲ ಮೆಡಿಸಿನ್ಸ್ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಇರಲ್ಲ ಅಂತ ಹೇಳಿದೆ. ಸೊ ಇಲ್ಲಿ ಬೇರೆ ಪದ್ಧತಿಯಲ್ಲಿ ಏನಾಗ್ಬಿಡುತ್ತೆ, ಬೇರೆ ಬೇರೆ ಸಪ್ರೇಟ್ ಮೆಡಿಸಿನ್ಸ್, ಬಟ್ ಇಲ್ಲಿ ಒಂದು ಸಿಂಗಲ್ ಡೋಸೇ ಕೊಡಬೇಕು ಅಂತಿರುತ್ತೆ. ಈ ಒಂದು ಆಸಕ್ತಿ ಯಾಕೆ ಕಡಿಮೆ ಅಂತಂದರೆ, ದಿಸ್ ಈಸ್ ಲಿಟಲ್ ಬಿಟ್ ಟಫ್ ಅಂತ ನಾನು ಹೇಳ್ತೀನಿ. ಹಾಂ, ಆಮೇಲೆ ಇದು ಸ್ಲೋ ಅಂತ ಆಗಿದೆ ಜನರಿಗೆ, ಆದರೆ ಸ್ಲೋ ಇಲ್ಲ. ಅದನ್ನು ಮೆಂಟಾಲಿಟಿ ಚೇಂಜ್ ಮಾಡಬೇಕು ಜನ. ಮುಂಚೆ ಹಾಗಿತ್ತು, ಆದರೆ ಈಗ ಹಾಗಿಲ್ಲ. ಭಾಳಷ್ಟು ಕಾಲೇಜಸ್ಗಳಿದ್ದಾವೆ, ಕೆಲವೊಂದರಲ್ಲಂತೂ ಸಿಂಗಲ್ ಮೆಡಿಸಿನಿಂದನೇ ಟ್ರೀಟ್ ಮಾಡ್ತಿದ್ದಾರೆ. ಹಾಂ, ಬಟ್ ಇದಕ್ಕೆ ಬೇರೆ ಬೇರೆ ಮೆಡಿಸಿನ್ಸ್ಗಳ ಕೂಡ ಇದ್ದಾವೆ. ಕಾಂಪ್ಲಿಕೇಶನ್ಸ್ ಆಫ್ ದಿಸ್ ಡಿಸೀಸಸ್ ನಾವು ನೋಡಿಕೊಂಡಾಗ ಅದ್ರ ವೇ ಆಫ್ ಟ್ರೀಟ್ಮೆಂಟ್ ಮತ್ತೆ ಬೇರೆ ಚೇಂಜ್ ಆಗಿರುತ್ತೆ. ಡಾಕ್ಟ್ರೇ, ಈಗ ತಾವು ಹೇಳಿದ್ರಿ ಈ ಒಂದು ಪದ್ಧತಿಯಿಂದ ಕಾಯಿಲೆ ಗುಣಮುಖವಾಗೋದು ನಿಧಾನ ಅಂತ ಹೇಳಿ. ಇದು ವೈದ್ಯರಾಗಿ ತಾವು ಹೇಳ್ತೀರಿ, ಇಲ್ಲ ಬೇರೆ ಮೆಡಿಸಿನ್ ತರ ಒಂದು ವೇಳೆ ನಿಧಾನವಾಗಿದ್ರೂ ಇದು ಬೇರು ಸಹಿತ ರಿಮೂವ್ ಮಾಡುತ್ತೆ. ಅಷ್ಟು ಪೇಷಂಟ್ಗಳ ಹತ್ರ ಇರಲ್ಲ. ಅವರಿಗೆ ಬೇಗ ಈಗ ತಗೊಂಡ ತಕ್ಷಣ 5 ನಿಮಿಷದಲ್ಲಿ ಕಡಿಮೆ ಮಾಡಿಬಿಟ್ಟು ಮತ್ತೆ ಕೆಲಸಕ್ಕೆ ಹೋಗಬೇಕು, ಆ ವೇವಲ್ಲಿ. ಆದರೆ ಅದರಿಂದ ಸೈಡ್ ಎಫೆಕ್ಟ್ಸ್ಗಳನ್ನು ಅವರು ಅಬ್ಸರ್ವ್, ಅದನ್ನ ಬೇಕಾಗಿಲ್ಲ, ಅದ್ರ ಬಗ್ಗೆ ಗಮನ ಹರಿಸಲ್ಲ. ಸೊ ಅದನ್ನ ತಗೊಂಡು, ಬಟ್ ಇದರಲ್ಲಿ ಏನಿದೆ, ಅದು ಪೂರ್ತಿಯಾಗಿ ಗುಣಮುಖ ಆಗುವವರೆಗೂ ಕೆಲವೊಂದು ಇಂಟರ್ಕರೆಂಟ್ ರೆಮಿಡೀಸ್ ಎಲ್ಲ ಕೊಡಬೇಕಾಗುತ್ತೆ. ವೇ ಆಫ್ ದ ಟ್ರೀಟ್ಮೆಂಟ್ ಈಸ್ ಕಂಪೇರಿಂಗ್ ಅದರ್ಸ್, ಇಟ್ ಈಸ್ ವೆರಿ ಡಿಫರೆಂಟ್ ವೇ. ಅದೇ ಒಂದು ಉದ್ದೇಶದಿಂದ ಜನರು ಇದರಲ್ಲಿ ಅಷ್ಟೆಲ್ಲ ಯಾಕೆ, ಒಂದು ಸಲ ಒಂದು ಟ್ಯಾಬ್ಲೆಟ್ ಕೊಟ್ಟರೆ ಸಾಕು, ಬೇಗ ಗುಣಮುಖ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ. ಬಟ್ ಅಕ್ಯೂಟ್ ಡಿಸೀಸಸ್ಗೆ, ತ್ವರಿತವಾಗಿ ದಿನನಿತ್ಯ ಬರುವ ಕಾಯಿಲೆಗಳಿಗೂ ಕೂಡ ಈ ಮೆಡಿಸಿನ್ ಕೊಡಬಹುದು, ಮತ್ತೆ ಗುಣಮುಖ ಆಗ್ತದೆ. ಒಂದು ಸಮಾಧಾನದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ತಮ್ಮ ಜೊತೆ ಇಷ್ಟೊತ್ತು ಮಾತಾಡಿದಾಗ ನನಗನ್ಸಿದ್ದು, ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಅಂತ. ಇಲ್ಲ, ಹೌದು. ಆಯಿತು ಡಾಕ್ಟ್ರೇ, ನಮ್ಮಲ್ಲಿ ಸಂಶೋಧನೆ ಅನ್ನೋದು ಯಾವಾಗಲೂ ನಿರಂತರವಾಗಿ ನಡೀತಾನೆ ಇರುತ್ತೆ. ನಮ್ಮ ಹೋಮಿಯೋಪತಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದರೆ, ಇತ್ತೀಚಿನ ಸಂಶೋಧನೆಗಳ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬಹುದಾ? ಇತ್ತೀಚಿನ ಸಂಶೋಧನೆಯಲ್ಲಿ ಅಂದರೆ, ಪ್ರತಿಯೊಂದು ಈಗ ಹೊಸ ರೋಗಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. ಸೊ ಅದರ ಜೊತೆಗೆ ನಮ್ಮ WHO ಕೂಡ ಎಲ್ರಿಗೂ ಸಹಕಾರ ನೀಡ್ತಾ ಇದೆ, ಮತ್ತು ಸಂಶೋಧನೆ ಕೂಡ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಪ್ರತಿಯೊಂದು ರೋಗಕ್ಕೆ ಸಂಶೋಧನೆ ನಡೀತಾ ಇದೆ. ಇವನ್ನ ಯಾವುದು ಹೆದರುವ ಕಾರಣ ಇಲ್ಲ ಅಂತ ನಾನು ಹೇಳ್ಬೋದು. ಸಂಶೋಧನೆ ಮಾಡುವಾಗ ನಮ್ಮದು ಮೆಡಿಸಿನ್ಸ್ ಏನಿರುತ್ತೆ, ಇದು ಹೋಮಿಯೋಪತಿ ಮೆಡಿಸಿನ್, ಅದು ನಮ್ದಂತೆ ಬಂದ್ಬಿಡುತ್ತೆ. ಪ್ರತಿಯೊಂದು ಆರೋಗ್ಯವಂತರ ಮೇಲೆ ಇದನ್ನು ಟೆಸ್ಟ್ ಮಾಡಿ ನೋಡುತ್ತೆ.
ಅಂದಾಗ ಆಮೇಲೆ ಕಲೆಕ್ಷನ್ ಆಫ್ ದ ಸಿಂಪ್ಟಮ್ಸ್ ಇದು ತುಂಬ ಅಬ್ಸರ್ವೇಷನ್ ಮಾಡಿ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಟ್ ಟೇಕ್ಸ್ ಮೋರ್ ಟೈಮ್. ಸಂಶೋಧನೆ ನಡೀತಾನೆ ಇದೆ, ಮಾಡ್ತಾ ಇದ್ದಾರೆ. ಆಯಿತು ಡಾಕ್ಟರ್, ಮತ್ತು ಇದು ಚಿಕಿತ್ಸೆ ನಮ್ಮ ಇಂಗ್ಲೀಷ್ ಮೆಡಿಸಿನ್ನಿಗೆ ಹೋಲಿಸಿದ್ರೆ ದುಬಾರಿನಾ ಅಥವಾ? ಇಲ್ಲ, ಇದು ತುಂಬ ಕಡಿಮೆ ದರದಲ್ಲಿ ಅವೈಲೇಬಲ್ ಆಗುತ್ತೆ. ಈವನ್ ತುಂಬ ಬಡ ಜನರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗಿದೆ, ಸಹಾಯ ಆಗಿದೆ. ಇದು ತುಂಬ ಕಡಿಮೆ ದರದಲ್ಲಿ ಸಿಗುತ್ತೆ, ಚಿಕಿತ್ಸೆ ಸಿಗುತ್ತೆ. ಆಯಿತು ಡಾಕ್ಟ್ರೆ, ಈಗ ನಾವು ಈ ಸಂದರ್ಶನ ಮುಗಿಸೋ ಹಂತದಲ್ಲಿದ್ದೀವಿ. ವಿಶ್ವ ಹೋಮಿಯೋಪತಿ ದಿನದ ಸಂದರ್ಭದಲ್ಲಿ ತಾವು ನಮ್ಮ ರೇಡಿಯೋ ಕೇಳುಗರಿಗೆ ಏನನ್ನು ಹೇಳಕ್ಕೆ ಬಯಸ್ತೀರಿ ಈ ಹೋಮಿಯೋಪತಿಗೆ ಸಂಬಂಧಪಟ್ಟಂತೆ? ನಾನು ಹೋಮಿಯೋಪತಿಗೆ ಸಂಬಂಧಪಟ್ಟದ್ದು ಹೇಳೋದು ಏನಂದರೆ, ಈಗ ಪ್ರತಿಯೊಂದಕ್ಕೂ ಸರ್ಜರಿಗೆ ಹೋಗಬೇಡಿ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಮೆಡಿಸಿನ್ಸ್ ಪ್ರತಿಯೊಂದಕ್ಕೂ ಮೆಡಿಸಿನ್ನೇ ತಗೊಳ್ಬೇಡಿ ಅಂತ ಹೇಳ್ತೀನಿ ನಾನು ಆಲ್ಮೋಸ್ಟ್. ಯಾಕಂದರೆ ನಮ್ಮ ಬಾಡಿ ಇಟ್ ಕ್ಯೂರ್ಸ್ ದ ಡಿಸೀಸಸ್, ಅದಕ್ಕೆ ಇರುತ್ತೆ ಕೆಪಾಸಿಟಿ, ಬಟ್ ವಿ ಹ್ಯಾವ್ ಟು ವೇಟ್. ಎರಡನೇದು. ಇನ್ನು ಮೂರನೇದು, ಹೋಮಿಯೋಪತಿನ ಯಾಕೆ ತಗೋಬಾರ್ದು, ಹೋಮಿಯೋಪತಿ ಬಗ್ಗೆ ಯಾಕೆ ಕಾಳಜಿ ವಹಿಸಬಾರ್ದು? ನಮ್ಮ ಒಂದು ಇದರಿಂದ ಬೇರೆ ಸೈಡ್ ಎಫೆಕ್ಟ್ಸ್ಗಳ ಅಡ್ಡ ಪರಿಣಾಮಗಳಕ್ಕಿಂತ ನಾವು ಒಂದನ್ನೇ, ಫಾರ್ ಎಕ್ಸಾಂಪಲ್ ನೀವು ಕೇಳಿದ್ರಿ ಕಿಡ್ನಿ ಬಗ್ಗೆ ಕೇಳಿದ್ರಿ, ಕಿಡ್ನಿ ಫೇಲ್ಯೂರ್. ಈಗ ಬೇರೆ ಕಿಡ್ನಿ ಫೇಲ್ಯೂರ್ ಆಗಲಿ, ಲಂಗ್ ಫೇಲ್ಯೂರ್, ಲಿವರ್ ಫೇಲ್ಯೂರ್, ಯಾವುದೂ ಈ ಥರ ದೊಡ್ಡ ದೊಡ್ಡ ಆರ್ಗನ್ಸ್ಗಳಿಗೆ ಅಡ್ಡ ಪರಿಣಾಮ ಬೀರಲ್ಲ. ಸೊ ಅದನ್ನು ಗಮನದಲ್ಲಿಟ್ಟು ಹೋಮಿಯೋಪತಿಗೆ ನಾವು ಶರಣಾಗಬೇಕು ಅಂತ ಹೇಳ್ಬೋದು. ಇನ್ನೂ ಅಂತಂದರೆ ಎಸ್ಪೆಷಲಿ ಭಾಳಷ್ಟು ಸ್ಕಿನ್ ಡಿಸೀಸಸ್, ರೆಸ್ಪಿರೇಟರಿ ಡಿಸೀಸಸ್, ಅಲರ್ಜಿಕ್ ಡಿಸೀಸಸ್, ಕಿಡ್ನಿ ಫೇಲ್ಯೂರ್, ಇಂಥ ಸಂದರ್ಭಗಳಲ್ಲೂ ಕೂಡ ಇದು ಹೋಮಿಯೋಪತಿ ತುಂಬ ಸಹಾಯ ಮಾಡಿದೆ. ಇದನ್ನು ನಾವು ಗಮನದಲ್ಲಿಟ್ಟು ಹೋಮಿಯೋಪತಿ ಬಗ್ಗೆ ಎಲ್ಲರೂ ಕಾಳಜಿ ವಹಿಸಲಿ. ಈಗಿಂದಲ್ಲ, ಇದು ಬಹಳಷ್ಟು ಸುಮಾರು 200 ವರ್ಷಗಳ ಹಿಂದಿನದ್ದು. ಇದು ಜರ್ಮನಿಯಲ್ಲಿ ಇಂದ ಶುರುವಾಗಿದ್ದು ಇಲ್ಲಿಯವರೆಗೂ ಇದು ಹೋಮಿಯೋಪತಿ ಬಗ್ಗೆ ಕೆಲವರು ತಾವಾಗೇ ಓದಿಬಿಟ್ಟು ಹೋಮಿಯೋಪತಿ ಬಗ್ಗೆ ಆಸಕ್ತಿ ವಹಿಸ್ತಾ ಇದ್ದಾರೆ ಬೇರೆದಕ್ಕಿಂತ. ಇವನು ಬೇರೆ ಹೇಳೋದಕ್ಕಿಂತ ನಾವು ಬೇರೆ ವೈದ್ಯ ಪದ್ಧತಿಗಿಂತಲೂ ಇದು ಶ್ರೇಷ್ಠ ಅಂತ ಹೇಳ್ಬೋದು. ಯಾವ ವೇನಲ್ಲಿ ಅಂತಂದರೆ ಫಿಸಿಕಲಿ ಆಗ್ಬೋದು, ಮೆಂಟಲಿ ಆಗ್ಬೋದು, ಇದು ಯಾವುದು ಹಾನಿಕರ ಮಾಡಲ್ಲ. ಮೇನ್ ಅಂತಂದರೆ ಆ ಉದ್ದೇಶದಿಂದ ಆಗ್ಬೋದು ಅಥವಾ ಇದರ ದರ ಕಡಿಮೆಯಿಂದನೂ ಆಗ್ಬೋದು. ಇವನ್ ಇದು ಸಿಹಿಯಾಗಿರ್ತದೆ, ಕಹಿ ಇರಲ್ಲ. ಆ ಒಂದು ರೀತಿಯಿಂದಲಾದರೂ ಎಲ್ಲ ಮಕ್ಕಳು, ವಯಸ್ಸಾದವರು ಇದನ್ನು ಈಸಿಲಿಯಾಗಿ ಅವರು ತಗೋಬೋದು, ಇಷ್ಟಪಡ್ತಾ ಇದ್ದಾರೆ ಮತ್ತು ತಗೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ನಾನು. ಡಾಕ್ಟರ್, ನನಗೆ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಕೆಲವು ಸಂದರ್ಭಗಳಲ್ಲಿ ನಾವು ಇಂಗ್ಲೀಷ್ ಮೆಡಿಸಿನ್ ತೊಗೊಳ್ತಾ ಇರ್ತೀವಿ ಯಾವುದೋ ಒಂದು ಕಾಯಿಲೆಗೆ, ಅದ್ರ ಜೊತೆಗೆ ಈ ಒಂದು ಹೋಮಿಯೋಪತಿನ ತೊಗೊಳ್ಬೋದಾ, ಎರಡು ಒಟ್ಟಿಗೆ? ಕೆಲವು ಸರ್ಟನ್ ಡಿಸೀಸಸ್ ಅಲ್ಲಿ ತಗೋಬಹುದು, ಒಟ್ಟಿಗೆ ತಗೋಬಹುದು. ಅದರಿಂದ ಯಾವುದೇ ರೀತಿ ಇಲ್ಲ, ಯಾವುದೇ ರೀತಿ ಹಾನಿಕರ ಇಲ್ಲ. ಆಯಿತು ಡಾಕ್ಟರ್ ರಶ್ಮಿ ಚಿತ್ವಾಡ್ಗಿ ಅವರೇ, ಇಷ್ಟೊತ್ತು ವಿಶ್ವ ಹೋಮಿಯೋಪತಿ ದಿನದ ಸಂದರ್ಭದಲ್ಲಿ ಹೋಮಿಯೋಪತಿಗೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನು ತಾವು ಮಾಡಿಕೊಟ್ರಿ. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.